ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಸಂಜೆಯಿಂದ ವ್ಲಾಗ್. ಸಂಜೆ ಅಂದರೆ ಒಂದು 5:30 ಆಗಿದೆ. ನಾವು ಹೊರಗಡೆ ಹೋಗಬೇಕಾಗಿತ್ತು ಶಾಪಿಂಗ್ ಮಾಡೋಂಥ. ಅಮ್ಮ ಮಗಳು ಇದೇನು ಎಲ್ಲಿ ಹೋಗ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಬೈಕಲ್ಲಿ ಹೋಗಿ ನಮ್ಮ ಮನೆಯವರು ಕೆಲಸ ಇದೇನೆ ಬೇಗ ಬಂದುಬಿಡು ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಬೈಕ್ ತೊಗೊಂಡು ನನ್ನ ಮಗಳು ನಾನು ಹೋಗ್ತಾಯಿದ್ದೆ. ಅವಳಿಗೂ ಬೇಕಾಗಿತ್ತು ಒಂದು ಟೀ ಶರ್ಟ್ಸ್ ಎಲ್ಲ ಬೇಕು ಮಮ್ಮಿ ಅಂತ ಅಂದ್ಲು. ನಾವು ಎಲ್ಲಿಗೆ ಹೋಗ್ತಾಯಿದ್ವಿ ಅಂದರೆ ರೆಸಾರ್ಟಿಗೆ ಹೋಗ್ತಾಯಿದ್ವಿ ನಾವು ಬೆಳಗ್ಗೆ. ಅದಕ್ಕೆ ಹೋಗಿ ತೊಗೊಬರೋಣ ಅಂತ ಇವಾಗ ಹೋಗ್ತಾಯಿದ್ದೀವಿ. ನನ್ನ ಮಗಳು ನಾನಿಬ್ಬರೇ ಹೋಗ್ತಾರೆ. ನನ್ನ ಮಗ ಆಟಾಡ್ತಾ ಇದ್ದ. ಮಮ್ಮಿ ಅಪ್ಪು ಇಲ್ಲೇ ಆಟಾಡ್ತಾ ಇರೋ, ನನ್ನ ಅಕ್ಕ ನಾನು ಹೋಗಿ ಬರ್ತೀವಿ ಅಂತಂದರೆ ಸರಿ ಮಮ್ಮಿ ಅಂತ ಅಂದರೆ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ನಾನು ಅಂತ ಇದ್ದೆ ನಿನಗೆ ಇದೆಯಲ್ಲ ಅಪ್ಪು ಹೊಸದು ಅಕ್ಕಂಗೆ ಹೊಸದು ತಗೊಬರೋಣ ಹೋಗ್ತಾಯಿದ್ದೀವಿ ಅಕ್ಕ ನಾನು ಅಂತ ಅಂದಕ್ಕೆ ಸುಮ್ಮನಾದ. ಜಾಕೆಟ್ ತರ್ತೀನಿ ಹಂಗೆ ಹಿಂಗೆ ಅಂತ ಅನ್ಬೇಕು. ಆವಾಗ ಅವ್ನ ಫ್ರೆಂಡ್ ಜೊತೆಗೆ ಆಟಾಡ್ಕೊಂಡಿದ್ದ. ಇಲ್ಲಂತೂ ಎಲ್ಲ ಮನೆ ಕಟ್ತಿರೋದಕ್ಕೂ ಜಾಗ ಮತ್ತು ಚಿಕ್ಕದೇ ಆಗೋಗ್ಬಿಟ್ಟಿದೆ. ಆಮೇಲೆ ಟ್ಯಾಂಕರೆಲ್ಲ ಇಟ್ಕೊಂಡಿರ್ತಾರೆ. ಆ ಚಿಕ್ಕ ಸಂದಿರೇನೆ ಇಬ್ಬರು ಮತ್ತು ಅಮ್ಮು ನನಗೆ ಭಯ ಆಗುತ್ತೆ ಅಂತ ಅಂತಿದ್ದೆ. ಇಲ್ಲ ಮಮ್ಮಿ ಹೋಗು ಅಂತ ಅಂದು ಇಬ್ಬರು ಇವಾಗ ಹೋಗ್ತಾಯಿದ್ವಿ ಮಾತಾಡ್ಕೊಂಡು ಅಮ್ಮ ಮಗಳು ಲಾಂಗ್ ಡ್ರೈವ್ ಆದಂಗೆ. ಸಂಜೆ ಅದಕ್ಕೂ ವೆದರು ಕೂಲಾಗಿತ್ತಾ, ಅದಕ್ಕೆ ಇಬ್ಬರು ಹೋಗ್ತಾಯಿದ್ವಿ. ಬಂದ್ವಿ ಇವಾಗ ಮಾಲಿಗೆ. ಇದು ಚಿಕ್ಕದಾಗಿ ಮಿನಿ ಮಾಲ್ ಥರ ಇದೆ. ಮಿನಿ ಬ್ಲಾಗ್ ಅಂತಿದ್ದೀನಿ. ಮಿನಿ ಮಾಲ್ ಥರ ಇದೆ. ಜುಡಿಯೋ ಅಂತ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಇದೆ ಅಷ್ಟೇ. ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಹೋಗಿ ಬರ್ಬೋದು. ಸರಿ ಅಂತ ಅಲ್ಲಿ ಆದ್ರೂ ನೋಡಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಆದರೆ ದೊಡ್ಡವ್ರಿಗೆ ಚೆನ್ನಾಗಿದೆ, ಕಾಲೇಜ್ ಮಕ್ಕಳಿಗೆಲ್ಲ. ಅಮ್ಮಗೆ ಅಷ್ಟಾಗಿ ಅವಳು ಸ್ವಲ್ಪ ಸಣ್ಣ ಇದ್ದಾಳಲ್ವಾ, ಆ ಕಡೆದಕ್ಕೆ ಮೇಲ್ಗಡೆ ಹೋಗೋಣ. ಕೆಳಗಡೆ ಎಲ್ಲ ಬರೀ ದೊಡ್ಡವರಿಗೆ, ಕಾಲೇಜ್ ಹೋಗೋದವರಿಗೆ ಮತ್ತು ನಮ್ಮಂಥವರಿಗೆ. ಅದಕ್ಕೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇರೋದು ಚಿಕ್ಕ ಮಕ್ಕಳು ಅಂತ ನೋಡಿದೆ. ಅಲ್ಲೆಲ್ಲ ಕಲೆಕ್ಷನ್ಸ್ ಅಷ್ಟಾಗಿ ಅವಳಿಗೆ ಚೆನ್ನಾಗಿರಲಿಲ್ಲ. ಸರಿ ನೋಡೋಣ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ತೊಗೊಳೋಣ ಬಿಡು ಅಂತ ಅಂದ್ಕೊಂಡೆ. ಮೇಲ್ಗಡೆ ನೋಡ್ತಾ ಇದ್ವಿ. ನೋಡ್ಬಿಟ್ಟು ಅಮ್ಮ ನಿಂಗೆ ಯಾವ್ದು ಇಷ್ಟ ಅದೇ ತಗೋ. ಅದಕ್ಕೆ ಅವಳನ್ನೇ ಕರ್ಕೊಬರ್ಬೇಕು. ಅವಳಿಗೆ ಇಷ್ಟ ಆಗಿರೋ ತೊಗೋಬೋದು. ನಾನು ತೊಗೊಂಡ್ರೆ ಮಮ್ಮಿ ನಂಗೆ ಇದು ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಮೇಲ್ಗಡೆ ಹೋದ್ವಿ. ಮತ್ತು ಫ್ರಾಕ್ಸ್ ಎಲ್ಲ ನೋಡ್ತಾ ಇದ್ಲು. ಯಾವ್ದು ಬೇಕು ಅವಳಿಗೆ ಯಾವ್ದು ಇಷ್ಟ ಅದೇ ತೊಗೊಳ್ಳಿ ಅಂದ್ಬಿಟ್ಟು ನೋಡ್ತಾ ಇದ್ಲು. ಗುಡ್ಡಾಗುತ್ತಲ್ಲ ಅಮ್ಮ, ಗುಡ್ಡಾಗುತ್ತೆ. ಅದೇ ತಗೋ, ಅದೇ ಬ್ಲೂ. ಇಲ್ಲಿ ನೋಡು ಇಲ್ಲಿ ನೋಡು ಅಮ್ಮು ಇಲ್ಲಿ ಒಂದು 2-3 ತೊಗೊಂಡಿದ್ವಿ. ಅದಕ್ಕೆ ಅಮ್ಮ ವೇರ್ ಮಾಡಿಬಿಟ್ಟು ನೋಡು ಟ್ರಯಲ್ ರೂಮಲ್ಲಿ ಅಂತ ಅಂದರೆ ಅದಕ್ಕೆ ನೋಡ್ತಾ ಇದ್ದೆ. ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದೆ. ನನಗೆ ಲೈಟ್ಸ್ ಕಲರ್ಸೇ ಇಷ್ಟ, ನನಗೆ ತುಂಬ ಡಾರ್ಕ್ ಕಲರ್ ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಲೂಸ್ ಇದೆ ಬಿಡು, ಆಲ್ಟ್ರೇಷನ್ ಮಾಡಿಕೊಡ್ತೀನಿ, ಚೆನ್ನಾಗಿದೆ ಅಂತ ತಗೋ ಅಂತ ಅಂದೆ. ತಗೊಂಡ್ಲ. ಅದಕ್ಕೇ ಇನ್ನೊಂದು ಫ್ರಾಕು ಇತ್ತು ಒಂಥರ, ಅದು ಅಷ್ಟೇ ಸ್ವಲ್ಪ ಲೂಸ್. ಅದೆಲ್ಲ ಕಾಲೇಜ್ ಮಕ್ಕಳು ಅಂದರೆ ಇವಳು ಸ್ವಲ್ಪ ದಪ್ಪ ಆಗಬೇಕಿತ್ತು, ಸ್ವಲ್ಪ ಸಣ್ಣ ಇದ್ದಾಳಲ್ವ, ಆಲ್ಟ್ರೇಷನ್ ಮಾಡಿಕೊಡ್ತೀನಿ ಬಿಡು ಅಂತ ಅಂದೆ. ತಗೊಂಡ್ಲ. ಅವೆರಡು ಇರಲಿ ಬಿಡು ಮಮ್ಮಿ ಅಂತ ಅಂದ್ಲು. ನಾನು ಕೆಳಗಡೆ ಹೋಗಿ ತೊಗೋಬೇಕು. ಸರಿ ನಾನು ಆಮೇಲೆ ತೊಗೊತೀನಿ, ಫಸ್ಟ್ ನೀನು ತಗೋ ಅಂತ ಅಂದೆ. ಸ್ಲಿಪ್ಪರೆಲ್ಲ ನೋಡ್ತಾ ಇಲ್ಲ. ಮೂನ್ ಚೆನ್ನಾಗಿದ್ದಾವೆ ನೋಡಿ ತಗೋ ಅಂತ ಅಂದಿದ್ದು. ಎಲ್ಲ ಅವಳು ಕಾಲಿಗೆ ದೊಡ್ಡದಾಗುತ್ತೆ, ಆಮೇಲೆ ಹೈಟ್ ಆಗುತ್ತೆ. ಸುಮ್ಮನೆ ಏನಕ್ಕೆ ನಡೆದಾಡ್ಬೇಕಾದ್ರೆ ಸ್ಲಿಪ್ ಆದರೆ ಕಾಲು ಉಳುಕ್ತಂಗೋಗುತ್ತೆ. ಅಮ್ಮ ನೋಡ್ಕೊಂಡು ತಗೋ ಚೆನ್ನಾಗಿರೋದು ಅಂತ ಇದೆ. ಆಮೇಲೆ ಫ್ಲ್ಯಾಟ್ ಆಗಿರೋದು ಅದು ಯಾವುದೋ ಒಂದು ಇಷ್ಟ ಆಯಿತು, ಬ್ಲ್ಯಾಕ್ ಕಲರ್ದು. ಅದಕ್ಕೆ ತಗೊತೀನಿ ಬಿಡು ಅಂತ ಇದು ನೋಡ್ತಾ ಇದ್ದೆ. ಅದಕ್ಕೆ ಬೇರೆ ಹಾಕೊಂಡು ಎಷ್ಟು ದಪ್ಪ ಇದು ಅಂದರೆ ನೋಡಿ ಎಷ್ಟು ದಪ್ಪ ಇದೆ. ಎಲ್ಲ ಪ್ಲಾಸ್ಟಿಕ್ಕೆ ಫೈಬರ್ ಥರ ಒಂಥರ ದಪ್ಪದು ನೋಡಿದೆ. ಎಲ್ಲ ಎಷ್ಟು ಥರ ಇದೆ ನೋಡಿ ಸ್ಲಿಪ್ಪರ್ಸ್ಗಳೆಲ್ಲ. ನಾವೆಲ್ಲ ಓದ್ಬೇಕಾದ್ರೆ ಚಪ್ಪಲಿನೂ ಇಲ್ಲ ಏನಿಲ್ಲ, ಒಂದೇ ಚಪ್ಪಲಿ, ಇಲ್ಲಾಂದರೆ ಅದೇ ಚಪ್ಪಲಿ ಹಾಕ್ಕೊಂಡು ಅದನ್ನೇ ತಿರುಗ್ತಾ ಇದ್ವಿ. ಇವಾಗಂತೂ ಥರದೇ ಚಿತ್ತಾರದೇ ಇದ್ದಾವೆ ಅಂದ್ಬಿಟ್ಟು ಅದಕ್ಕೆ ಸರಿ ಅಂದ್ಬಿಟ್ಟು ಬಿಲ್ ಕೌಂಟ್ರದ್ದು ಬಂದರೆ ಬಿಲ್ ಹಾಕ್ಸ್ಕೊತಾ ಇದ್ವಿ. ನನಗೆ ಸಾಕು ಮಮ್ಮಿ ನೀನು ತಗೋ ಅಂತಂದೆ. ಇದು ಈ ಬಿಲ್ ಮಾಡ್ಕೊಬಿಟ್ಟಿದ್ವಿ. ನನಗೆ ನೋಡಿದೆ ಹುಡುಕ್ತೆ ಸಿಕ್ಕಲಿಲ್ಲ, ಬೇಡ ಬಿಡು ಅಂದ್ಕೊಂಡ್ವಿ. ಆಮೇಲೆ ಕೆಳಗೋಗಿ ನೋಡಿದ್ವಿ, ಒಂದಿತ್ತು. ಅದಕ್ಕೆ ಚೆನ್ನಾಗಿದೆ ಬಿಡು ಅಂತ ಮಮ್ಮಿ ಇದನ್ನೇ ತಗೋ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಏನು ಮಾಡಿ ನೋಡಿದೆ, ಪರವಾಗಿಲ್ಲ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಜೀನ್ಸ್ ಮೇಲೆ ಹಾಕ್ಕೊಳಕ್ಕೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಇವಾಗ ನೋಡಿದ್ರೆ ಬಿಲ್ ಮತ್ತೆ ಕೆಳಗಡೆ ಹಾಕ್ಸ್ಕೋಬೇಕು. ಅಯ್ಯೋ ನೋಡ್ತೀನಿ ಮೇಲ್ಗಡೆ ಅಷ್ಟಾಗಿ ಯಾರು ಇರಲಿಲ್ಲ, ಅಲ್ಲೇ ಹಾಕ್ಸ್ಕೊಂಡಿದ್ರೆ ಆಗ್ತಿತ್ತು. ಒಸಿ ಕ್ಯೂನಲ್ಲ, ಉದ್ದಕ್ಕೆ ಸಾಲಕ್ಕೆ ನಿಂತ್ಕೊಬಿಟ್ಟಿದ್ದಾರೆ. ಹಂಗೇನೆ ದೇವಸ್ಥಾನ ಪ್ರಸಾದ ಇಸ್ಕೊಳಂಗೆ ನಿಂತ್ಕೊಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಇವಾಗ ನಾವು ಬಿಲ್ಲೆಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ನಾವು ಅಯ್ಯೋ ನಾನು ಒಂದೇ ಒಂದು ಟೀ ಶರ್ಟ್ ಇದೆ ಮಾಡಿಸ್ಕೊತೀನಿ ಅಂತಂದರೆ ಅವ್ರು ಬಿಡಲೇ ಇಲ್ಲ. ನಾವು ಪಾಪು ಇಟ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎರಡು ನನಗೇನೆ. ಹೌದು ಅದು ಕೊಡು ಎಂತ ಕೇಳು, ನಾನು ಕೊಡ್ತೀನಿ. ಒಂದು ಉದ್ದ ಫುಲ್ ನಮ್ಮ ಅಮ್ಮಂಗೆ ಬೇಕು, ಅದಕ್ಕೆ ಕೇಳೋದು. ಬರೀ ಕೆಟ್ಟ ಬುದ್ಧಿ ನನಗೆ ಇವೆರಡು. ನನ್ನ ತಮ್ಮಂಗೆ ಬರೀ ಒಂದೇ ಅಂತ ಕೊಡ್ತೀನಿ. ಇತ್ತ ಅಮ್ಮಂಗೆ
ಎರಡು ನನಗೆ ಎರಡು ಅರ್ಧ ಐತಿ. ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಡ್ತೀನಿ ಬಾ. ಯಾವ್ದನ್ನ ಇವನ ಹ್ಞೂ ಬಿಡಿ. ಇದು ಕಂಟಿನ್ಯೂ ವ್ಲಾಗು. ಬೆಳಗ್ಗೆ ನನ್ನ ಮಗಳಂತೂ ಆಕಳಿಸ್ತಾ ಇದ್ದಾಳೆ. ಬೆಳಗ್ಗೆ ಬೇಗ ಎದ್ದೇಳಿಸಿದ್ದೀನಿ, 5 ಗಂಟೆಗೆ ಎದ್ದಿದ್ದಾರೆ. ಅವ್ರು ಎದ್ದಿದ್ದಾರೆ, ನಾನು ಎದ್ಬಿಟ್ಟು ಎಲ್ಲ ಬೇಗ ಬೇಗ ಫ್ರೆಶ್ ಅಪ್ ಎಲ್ಲ ಆದ್ವಿ. 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗೋಣ, ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಹಂಗೆ ಹೋದರೆ ಆಗುತ್ತೆ ಅಂತ ಅಂದ್ಕೊಬಿಟ್ಟು ಅಲ್ಲಿ ಕರೆಕ್ಟಾಗಿ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಇದು ಏನಪ್ಪ ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೋಡಿದೆ, ಯೂಟ್ಯೂಬರೆಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ಚೆನ್ನಾಗಿದೆ ತೋರಿಸ್ತಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡಬೇಕು ಹೆಂಗಿರುತ್ತೆ ಅಂತ. ಇಲ್ಲಿ ಫೋನಲ್ಲೆಲ್ಲ ತೋರಿಸ್ತಿರ್ತಾರೆ, ಟಿ ವಿಲೆಲ್ಲ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ತೋರಿಸಿರ್ತಾರೆ. ಅಲ್ಲಿ ಹೋದ್ಮೇಲೆ ನಮಗೆ ರಿಯಲ್ ಹೆಂಗಿದೆ ಅಂತ ಗೊತ್ತಾಗೋದು. ಎಲ್ಲ ಫುಲ್ಲು ರೆಡಿ ಆದ್ವಿ. ನೋಡಿ ಔಟ್ಫಿಟ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಜೀನ್ಸ್ ಹಾಕ್ಕೊಂಡೆ, ಇದಕ್ಕೆ ಬ್ಲ್ಯಾಕ್ ಹಾಕ್ಕೊಂಡಿದ್ದೆ, ಯಾಕೋ ನನಗೆ ಮ್ಯಾಚ್ ಆಗಲಿಲ್ಲ. ಅದಕ್ಕೆ ಬ್ಲೂ ಕಲರ್ ಹಾಕ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಹಾಕ್ಕೊಂಡೆ, ಮ್ಯಾಚ್ ಆಯ್ತು, ಚೆನ್ನಾಗಿತ್ತು. ಯಾಕೋ ಇವಾಗ ದಪ್ಪ ಆಗಿರೋದಕ್ಕೂ ಏನೋ ಗೊತ್ತಿಲ್ಲ, ಟೀ ಶರ್ಟ್ಸ್ ಎಲ್ಲ ಬೇರೆವು, ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಎಲ್ಲ ಒಂದು ಸ್ವಲ್ಪ ಟೈಟ್ ಆದಂಗೆ ಆಗುತ್ತೆ. ಅದಕ್ಕೆ ಇದು ಸ್ವಲ್ಪ ಲೂಸ್ ಇತ್ತು, ಅದಕ್ಕೆ ಇದು ವೇರ್ ಮಾಡಿಕೊಂಡೆ. ಟೀ ಶರ್ಟ್ ನಂಗೆ ಇಷ್ಟ ಆಯಿತು, ಒಂಥರ ತೆಳ್ಳಗೆ ಒಂಥರ ಲೀವ್ಸ್ ಥರ ಇತ್ತು, ನನಗೆ ಇಷ್ಟ ಆಗ್ಬಿಟ್ಟು ಇವಾಗ ಮಕ್ಕಳು ನಾವೆಲ್ಲ ರೆಡಿಯಾಗಿ ಕೂತ್ಕೊಂಡ್ವಿ ನಮ್ಮ ಮನೇಲಿ. ಅದಕ್ಕೆ ಅವರು ಐರನ್ ಮಾಡ್ಕೊಂಡ್ರೆ ಡ್ರೆಸ್ ಹಾಕ್ಕೊತಾ ಇದ್ರು. ನಾವು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ವಿ. ದೀಪ ಎಲ್ಲ ಹಚ್ತೆ. ನಾನು ರೆಡಿ ಆಗ್ತಾಯಿದ್ದೆ. ನನ್ನ ಮಗಳು, ಅಮ್ಮು ನೀನು ರೆಡಿ ಆಗಿದೆಯಲ್ಲ ದೀಪ ಹಚ್ಚು ಅಂದೆ. ಅವಳೇ ನನ್ನ ಮಗಳೇ ಹಚ್ಚಿದ್ಲು. ನನ್ನ ಮಗಂತೂ ಫುಲ್ಲು ನಿದ್ದೆ, ಅವನು ಅದಕ್ಕೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದ, ನಿದ್ದೆ ಎಲ್ಲ ಹೋಗಲಿ ಅಂತ. ಇವಾಗ ದೀಪ ಎಲ್ಲ ಹಚ್ಬಿಟ್ಟು ಕೆಳಗಡೆ ಬರುತ್ತೆ, ಟೋಪಿ ಎಲ್ಲ ಹಾಕ್ಕೊಂಡು ನನ್ನ ಮಗಳು ಪೋನಿ ಹಾಕ್ಕೊಂಡಿದ್ದಾಳೆ. ನನಗೆ ಡ್ರೆಸ್ ಇಷ್ಟ ಆಯಿತು, ಒಂಥರ ಸಿಂಪಲಾಗಿರಬೇಕು, ಆ ಥರನೇ ಇರಬೇಕು, ಸ್ಟೈಲಾಗಿ. ಇವಾಗೆಲ್ಲ ಗಜ ಡ್ರೆಸ್ ಎಲ್ಲ ಹಾಕ್ಕೊಂಡು ನಮಗೂ ಇಷ್ಟನೇ ಆಗೋದಿಲ್ಲ, ಏನಿಲ್ಲ. ಇವಾಗ ರೆಡಿ ಆಗಿಬಿಟ್ಟು ನಾವು ಇವಾಗ ಕೆಳಗಡೆ ಬಂದ್ವಿ. ಇವಾಗ ನಮ್ಮ ಮನೆಯವ್ರು ಕಾರ್ ತೆಗಿತಿದ್ದಾರೆ. ಚೆನ್ನಾಗಿ ಕಾಣ್ತಿತ್ತು, ಹಾಕೋಕು. ಇವಾಗ ಹೋಗ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿದೆ, ಕೂಲಾಗಿದೆ ವೆದರು ಅಂದರೆ. ಅದು ಬೆಳಗ್ಗೆ ಹೊತ್ತು ಹೋಗ್ತಾಯಿದ್ವಿ ನೈಸ್ ರೋಡಲ್ಲಿ, ಒಂಥರ ಚೆಂದ ಅಲ್ವಾ. ಒಂಥರ ಫುಲ್ಲು ನೈಸಾಗಿರುತ್ತೆ ರೋಡ್ ಬೇರೆ. ಸುಮ್ಮನೆ ಹೋಗ್ತಾ ಇರುತ್ತೆ, ಆ ಗಾಳಿಗೂ ಅದಕ್ಕೂ ಇಬ್ನಿ ಫಾಗ್. ಬೆಳಗ್ಗೆ ಹೊತ್ತು ಚೆಂದ. ಇವಾಗ ಹೆಂಗೋ ಪರವಾಗಿಲ್ಲ, ಯಾಕೋ ಮಳೆನೇ ಸ್ಟಾಪ್ ಆಗಿಬಿಟ್ಟಿದೆ. ನಾವು ಮಂಗಳೂರಿಗೆ ಬೀಚಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಈ ಮಳೆ ಇರೋದು ನೋಡಿಬಿಟ್ಟು ಯಪ್ಪ, ಸುಮ್ಮನೆ ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗಿ ಅಕಸ್ಮಾತು ಏನಾದರೂ ಅಲ್ಲಿ ಏನಾದರೂ ಇರಲಿಲ್ಲ, ಫುಲ್ಲು ಮಳೆ ಗಿಳೆ ಮತ್ತು ಆಟ ಆಡೋಕ್ಕಾಗಲ್ಲ, ವೆದರ್ ಚೆನ್ನಾಗಿರಲ್ಲ, ಸುಮ್ಮನೆ ಏನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರುತ್ತೆ, ಅದಕ್ಕೆ ಯಾಕೆ ಬೇಡ ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿ ಇವಾಗ ರೆಸಾರ್ಟಿಗೆ ಹೋಗ್ತಾಯಿದ್ದೀವಿ. ಹಂಗೆ ಆಂದವೇ ಇವಾಗ ದೇವಸ್ಥಾನ ಬಂತು. ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂದರೆ, ನಾನಂತೂ ಇದೇ ಫಸ್ಟ್ ಸರಿ ರಾಮನಗರ ರಾಮನಗರದ್ದು ಇದು ದೇವಸ್ಥಾನ ಇರೋದು. ರಾಮನಗರ ಹೋಗ್ಬೇಕಾರೆ ಹಂಗೆ ಆಂದವೇ ಸಿಕ್ತು ಆಂಜನೇಯ ದೇವಸ್ಥಾನ. ಎಷ್ಟು ಚೆನ್ನಾಗಿತ್ತು ಅಂದರೆ, ಮಾರುತಿ ಅಂದರೆ ಇದು 3 ದೇವರಿದೆ, ನನಗೆ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋ ದೇವಸ್ಥಾನಕ್ಕೆ ಮಾತ್ರ. ಅವಾಗ ತಾನೇ ಪೂಜೆ ಅವರ ಮಹಾಮಂಗಳಾರತಿ ಆವಾಗಲೇ ಮಾಡ್ತಾಯಿದ್ವಿ. ನಾವು ಬೆಳಗ್ಗೆನೇ ಹೋಗಿದ್ವಲ್ಲ, ಒಂದು 7:30 ಆಯಿತೇನೋ. ಆವಾಗ ತಾನೇ ಮಹಾಮಂಗಳಾರತಿ 8 ಗಂಟೆ 7:30 ಅನ್ಕೊತೀನಿ, 7:30 ಆಯಿತು, ಮಹಾಮಂಗಳಾರತಿ ಮಾಡ್ತಾಯಿದ್ರು. ದೇವ್ರು ಮಾತ್ರ 2 ಕಣ್ಣು ಸಾಲದು ನೋಡೋಕ್ಕೆ ಮಾತ್ರ. ಮಾರುತಿ ಅಂದರೆ ನನಗೆ ಫೇವ್ರೆಟ್ಟು. ಹಾಗೆ ಪ್ರಸಾದ ಕೊಟ್ಟರೆ ನನ್ನ ಮಗ ಅಂತೂ ತಿಂದುಬಿಟ್ಟು ನನಗೆ ಮಮ್ಮಿ ಇನ್ನೂ ಸ್ವಲ್ಪ ಬೇಕು ಅಂದ. ಅದಕ್ಕೆ ಸರಿ ಬಾ ಕೊಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ತಿಂತಾಯಿದ್ವಿ. ಒಂದು ಸ್ವಲ್ಪ ಬಿಸಿಲು ಹೆಂಗೆ ಸೂರ್ಯನ ಬೆಳಕೆಲ್ಲ ಬರ್ತಾಯಿತ್ತು, ಸೂರ್ಯನ ಬಿಸಿಲು ಒಂಥರ ಚೆನ್ನಾಗಿ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಹೊರಗಡೆ ಪ್ರಸಾದ ತಿನ್ಕೊಂಡು ಮತ್ತೆ ಹೋಗೋಣ ಬಿಡು ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅವಾಗ ಮತ್ತೆ. ಅದಕ್ಕೆ ನಾವು ರೆಸಾರ್ಟ್ ಬುಕ್ ಮಾಡ್ಕೊಂಡು ರೆಸಾರ್ಟಿಗೆ ಹೋಗೋಣ ಬಿಡು, ಇನ್ನು ಮಂಗಳೂರ್ದು ಬೇಡ ಇವಾಗ ನೋಡಿದ್ರೆ ಮಳೆನೇ ಕಮ್ಮಿ ಆಗಿಬಿಟ್ಟಿದೆ. ನೋಡಿದ್ರೆ ಮಳೆನೇ ಬರಲಿಲ್ಲ. ನಾವು ಅನ್ಕೋತಾ ಇದ್ವಿ ಸೋಮವಾರದಿಂದ ಬೇರೆ ಸ್ಕೂಲ್ ಬೇರೆ ಇರೋದಕ್ಕೂ ಅದಕ್ಕೂ ಸುಮ್ಮನೆ ಅಷ್ಟು ದೂರ ಹೋಗ್ಬಿಟ್ಟು ಕ್ಲೈಮೇಟ್ ಚೇಂಜ್ ಆಗಿ ಆಮೇಲೆ ಶೀತ ಕೆಮ್ಮು ಇನ್ನೇನು ಅದೇ ಅಲ್ವಾ. ತುಂಬ ದೂರ ಜರ್ನಿ ಹೋದರೆ ಇದೊಂದು ತಲೆನೋವು ಮಾತ್ರ. ಅದಕ್ಕೋಸ್ಕರ ಬೇಡ ಬಿಡು, ಇಲ್ಲೇ ಇದು ಹೋಗೋಣ ರೆಸಾರ್ಟಿಗೆ. ನಾವು ರೆಸಾರ್ಟಿಗೆ ಹೋಗ್ತಿರೋದು. ಇದು ಹೆಂಗಿದೆ ಅಂತ ನೋಡ್ಬಿಟ್ಟು ನಾನು ನಿಮಗೆ ಹೇಳೋಣ ಅಂದ್ಬಿಟ್ಟು ಇವಾಗ ನಾನು ಹೇಳ್ತಾಯಿದ್ದೀನಿ. ಚೆನ್ನಾಗಿತ್ತು ಮತ್ತು
ಮಾತ್ರ ನನಗೇನು ಅಷ್ಟೊಂದು 1400 ರೂಪಾಯಿಗೆ ನನಗೆ ಪರವಾಗಿಲ್ಲ ಅಂತ ಅನಿಸ್ತು. ಮಕ್ಕಳು ಫ್ಯಾಮಿಲಿಯೆಲ್ಲ ಬಂದು ಹೋಗ್ಬೋದು. ಇಲ್ಲಿ ಬಂದ್ವಿ, ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಫುಲ್ಲು ಇದು ಕ್ಯೂ ಮ್ಯಾಂಗೋ ಅಂದರೆ ಮ್ಯಾಂಗೋ ಟ್ರೀನೇ ಫುಲ್ಲು ಇದೆ, ತುಂಬ್ಕೊಬಿಟ್ಟಿದೆ. ಮ್ಯಾಂಗೋ ಟ್ರೀ ಮಧ್ಯದಲ್ಲಿ ಇವ್ರು ರೆಸಾರ್ಟ್ ಮಾಡಿದ್ದಾರೆ. ಮಾತ್ರ ಚೆನ್ನಾಗಿತ್ತು ಎಲ್ಲ. ಉದ್ದೊಂದು ಎಂಟ್ರಿ ಎಲ್ಲ ಚೆನ್ನಾಗಿದೆ ಮಾತ್ರ. ಜಾಸ್ತಿ ಗಿಡಗಳಿದ್ದಾವೆ ಮತ್ತು ಒಂಥರ ನೋಡೋಕ್ಕೂ ಚೆನ್ನಾಗಿದೆ. ರೆಸಾರ್ಟ್ ಥರನೇ ಒಂಥರ. ಅಲ್ಲಿ ನಾವು ರೂಮ್ಸ್ ಎಲ್ಲ ನೋಡೇ ಇರಲಿಲ್ಲ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಆ ಕಡೆ ಸೈಡ್ ಹೋದ್ವಲ್ಲ, ಆವಾಗ ರೂಮ್ಸ್ ನೋಡಿದ್ದು. ಫಸ್ಟೇ ನೋಡಿದರೆ ಫೋಟೋ ತಗೊಬೋದಾಗಿತ್ತು ಅಂತ ಅನ್ಕೋತಾ ಇದ್ವಿ. ಆಮೇಲೆ ಬಿಡು ನೆಕ್ಸ್ಟ್ ಇನ್ನೊಂದ್ಸಲಿ ಬಂದಾಗ ತಗೊಂಡ್ರಾಗುತ್ತೆ ಅಂತ. ಫಸ್ಟ್ ನಾವು ಬಂದ ತಕ್ಷಣ ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತಲ್ಲ, ಟಿಫನ್ ತಿನ್ಕೊಬೇಡ ಅಂದ್ಬಿಟ್ಟು ನಾವು ಫಸ್ಟ್ ಕೈಗೆ ಬ್ಯಾಂಡ್ ಹಾಕ್ತಾರೆ. ಆ ಬ್ಯಾಂಡ್ ಹಾಕಿದ್ರೆ ಮಾತ್ರ ಒಳಗೆ ಎಂಟ್ರಿ, ಇಲ್ಲ ಅಂದರೆ ಎಂಟ್ರಿ ಇಲ್ಲ. ಸರಿ ಅಂದ್ಬಿಟ್ಟು ನಾವು ಬ್ಯಾಂಡೆಲ್ಲ ಹಾಕ್ಸ್ಕೊಂಬಿಟ್ಟು ಇವಾಗ ಟಿಫನ್ ಎಲ್ಲ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿ ಟಿಫನ್ ಪರವಾಗಿಲ್ಲ, ಎಷ್ಟು ವೆರೈಟಿ ಥರ ಟಿಫನ್ ಮಾಡಿದ್ದು. ಇದು ಬೊಕೆ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಆ ಥರ ನಾವೇ ಹಾಕೊಂಡು ತಿನ್ನೋದು. ಯಾರಿಗೆ ಇದು ಇಷ್ಟ ಆಗಲ್ಲ, ಎಲ್ಲಿ ನಾವೇ ಹಾಕೊಂಡು ತಿನ್ನೋದು ಅಂದ್ಬಿಟ್ಟು ತಟ್ಟೆ ಯಾರು ತಿನ್ನೋಕ್ಕಾಗುತ್ತೆ? ತಿನ್ನೋದ್ರೆ ಒಂದು ಚೂರು ತಿಂತೀವಿ ಅಷ್ಟು. ಜರ್ನಿ ಮಾಡೋದಕ್ಕೂ ಅದಕ್ಕೂ ತಿನ್ನಬೇಕು ಅನ್ಸೋದಿಲ್ಲ ಜಾಸ್ತಿ. ಸರಿ ಆಟ ಆಡಬೇಕಲ್ವಾ, ಅದಕ್ಕೆ ಬಿಡು ಅಂದ್ಬಿಟ್ಟು ನಾವು ತಿಂತಾಯಿದ್ವಿ. ಚೆನ್ನಾಗಿತ್ತು. ಇಡ್ಲಿ, ಪೂರಿ, ಆಮೇಲೆ ಇದು ಪ್ರತಿಯೊಂದು ಎಲ್ಲ ಥರದ್ದು ಇತ್ತು. ಸರಿ ಅಂದ್ಬಿಟ್ಟು ನಾವು ಹಾಕ್ಕೊಂಡು ಇವಾಗ ತಿಂದ್ಬಿಟ್ಟು ಬಂದ್ವಿ. ತಿಂದ ತಕ್ಷಣ ಎಲ್ಲ ಆಯಿತು. ತಿಂದಾದ್ಮೇಲೆ ಇಲ್ಲೆಲ್ಲ ಟೆಂಟ್ ಎಲ್ಲ ಇದೆ. ಇದಕ್ಕೆಲ್ಲ ಬೇಕಾದ್ರೆ ನಾವು ಲಗೇಜ್ ಎಲ್ಲ ಇಟ್ಕೋಬೋದು. ಅಲ್ಲಂದರೆ ಸುಮ್ಮನೆ ಬಟ್ಟೆದೆಲ್ಲ ಮಾತ್ರ ಇಟ್ಕೋಬೋದು. ಇನ್ನು ನಾವು ಇದು ಪರ್ಸು ಅದೆಲ್ಲ ಲಾಕರ್ ಇರುತ್ತೆ, ಲಾಕರಲ್ಲಿ ಇಟ್ಕೊಂಡು ಕೀ ಕೊಡ್ತಾರೆ ನಮಗೆ, ನಾವೇ ಇಟ್ಕೋಬೇಕು. ಇಲ್ಲಿ ಇದು ಒಂಥರ ಬೆಟ್ಟದಿಂದ ಇದು ಇಳಿಯೋದು ಕೆಳಗಡೆ. ಫಸ್ಟ್ ಅವ್ರ ಕೈಗೆ ಹ್ಯಾಂಡ್ ಗ್ಲೌಸು ಮತ್ತು ಬೆಲ್ಟೆಲ್ಲ ಹಾಕ್ತಾರೆ. ಮೇಲ್ಗಡೆ ಆ ಕಡಾಸಿಂದ ಹೋಗಬೇಕು, ಸೈಡಿಂದ ಹತ್ಕೊಂಡು ಹೋಗಿ ಮತ್ತು ಮೇಲ್ಗಡೆ ಇಳಿಯೋದು. ಹತ್ತೋದೆಲ್ಲ ಇಲ್ಲ, ಇಳಿಯೋದು ಮಾತ್ರ ಇರೋದು. ಇದು ಅಷ್ಟೇ ಚೆನ್ನಾಗಿತ್ತು. ಜಿಪ್ ಲೈನ್ ಥರದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಲ್ಲ ಥರದ್ದು ದೊಡ್ಡವರಿಗೆ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳಿಗೆ ಅಷ್ಟಾಗಿಲ್ವಂತೆ. ಚಿಕ್ಕ ಮಕ್ಕಳಂದರೆ ವೆಯ್ಟು ಒಂದು 25 kg ಮೇಲೆ ಇರಬೇಕು. ನನ್ನ ಮಗಳಂತೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ. ಅವಳಿಗೆ ಸರಿ ನನಗೆ ಸ್ವಿಮ್ಮಿಂಗ್ ಪೂಲ್ ಬೇಕು ಮಮ್ಮಿ, ಅದಕ್ಕೆ ಹೋಗೋಣ ಅಂತಿದ್ಲು. ಸರಿ ಅಮ್ಮ, ಫಸ್ಟ್ ನಾವು ಇದನ್ನೆಲ್ಲ ಮುಗಿಸ್ಕೊಂಬಿಡೋಣ, ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಹೋದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಇದನ್ನೆಲ್ಲ ಮತ್ತೆ ಆಡೋಕ್ಕಾಗೋದಿಲ್ಲ. ಆಮೇಲೆ ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಆಡ್ಬಿಟ್ಟು ಫುಲ್ಲು ಸುಸ್ತಾಗಿ ಹೋಗ್ಬಿಡುತ್ತೆ ಬಿಡು ಅಂದ್ಬಿಟ್ಟು ನಾವು ಇವಾಗ ಫಸ್ಟ್ ನಾವು ಜಿಪ್ ಲೈನು ಮತ್ತು ಅದು ಇನ್ನೊಂದೆಲ್ಲ ಇತ್ತು. ಅವೆಲ್ಲ ಒಂದೊಂದು ಮಾತ್ರ ದುಡ್ಡು ಕೊಟ್ಬಿಟ್ಟು ಆಡ್ಬೇಕು. ಇನ್ನು ಮಿಕ್ಕಿದ್ದೆಲ್ಲದನ್ನು ಇರುತ್ತೆ, ಇಷ್ಟು ಆಟ ಅಂತ ಇರುತ್ತೆ. ಅವೆಲ್ಲದನ್ನು ಮಾತ್ರ ಫ್ರೀ ಇರುತ್ತೆ. ಇನ್ನೆಲ್ಲದನ್ನು ದುಡ್ಡು ಕೊಟ್ಬಿಟ್ಟು ಆಡಬೇಕು. ನನ್ನ ಮಗು ಅಂತೂ ತಗೊಬಿಟ್ಟು ನಾನೇ ಓಡಿಸ್ತೀನಿ ಮಮ್ಮಿ ಅಂದ್ಬಿಟ್ಟು ಹೋಗ್ತಾ ಇದ್ದ. ಇವಾಗ ಹೋಗ್ತಾ ಇದ್ದಾರೆ. ನಾನು ಇದು ಫಸ್ಟ್ ಟೈಮ್ ನಾನು ಬೋಟಿಂಗ್ ನೋಡಿರೋದು. ನಾವು ಓದೋದು ಯಾವತ್ತೂ ಹೋಗಿಲ್ಲ ಹುಟ್ಟಿದಾಗಿಂದನೂ. ನಾನು ಇದೇ ಫಸ್ಟ್ ಹೋಗಿರೋದು. ಆದರೆ ಇದು ಮಾಮೂಲಿ ಇದಕ್ಕೆಲ್ಲ ಹೋಗಿದ್ದೀವಿ, ಏನಪ್ಪ ಶಿಪ್ಪಲ್ಲೆಲ್ಲ ಹೋಗಿದ್ದೀನಿ. ಆದರೆ ಈ ಥರ ತೊಪ್ಪೆಲಿ ಮತ್ತು ಬೋಟಲ್ಲೆಲ್ಲ ಹೋಗಿರೋದು ಇದೇ ಫಸ್ಟ್ ಟೈಮ್ ನಾನು. ಎಷ್ಟು ಚೆನ್ನಾಗಿತ್ತು ಅಂದರೆ ನೀರು ಒಂಥರ ಏನೋ ಖುಷಿ ಅನ್ನಿಸ್ತಾ ಇತ್ತು. ಸರಿ ಫುಲ್ಲು ಎಲ್ಲ ಆಟ ಆಡ್ಕೊಂಡು ಮಾಡಿ ಫುಲ್ಲು ಸುಸ್ತಾಗೋಗ್ಬಿಡ್ತು. 12:45 1 ಗಂಟೆ ಆಯಿತು. ಅವ್ರು 1 ಗಂಟೆಗೆ ಊಟ ಕೊಡ್ತೀವಿ ಅಂತಂದರು. ಫುಲ್ಲು ಗಾಳಿಗೂ ಅದಕ್ಕೆ ಎಷ್ಟು ಗಾಳಿ ಬರ್ತಿತ್ತು ಅಂದರೆ ಬೀಸ್ತಾ ಇತ್ತು ಕೂದಲೆಲ್ಲದೂ ಫುಲ್ಲು ಒಂಥರ ಇದ್ರ ಥರ ಆಗೋಗ್ಬಿಟ್ಟು. ಸರಿ ಅಂದ್ಬಿಟ್ಟು ಫಸ್ಟ್ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋದರೆ ಸಾಕಪ್ಪ ತಣ್ಣಗೆ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಬಿಸಿಲು ಅಂದರೆ ಫುಲ್ಲು ಸಾಕಾಗೋಯ್ತು. ಫಸ್ಟ್ ಊಟ ಎಲ್ಲ ಮಾಡ್ಕೊಂಬಿಟ್ಟು ಹೋಗ್ಬಿಡೋಣ ಸ್ವಿಮ್ಮಿಂಗ್ ಪೂಲ್ ಅಂದ್ಬಿಟ್ಟು ಅವ್ರಿನ್ನೂ ಪ್ಲೇಟ್ ಕೊಟ್ಟಿಲ್ಲ. ಊಟ ಎಲ್ಲ ರೆಡಿ ಇತ್ತು, ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಎಲ್ಲ ಆಟ ಆಡಿದ್ವಲ್ಲ. ಬೆಳಗ್ಗೆ ಲೈಟಾಗಿ ತಿಂದಿದ್ವಿ, ನನಗೇನು ತಿಂದಿರಲಿಲ್ಲ ನಾನು. ಇಡ್ಲಿ ಮಾತ್ರ ಒಂಚೂರು ತಿಂದೆ, ನನ್ನ ಮಗ ಪೂರಿ ತಿಂದ, ಅಮ್ಮನೂ ಅಷ್ಟು ಇಡ್ಲಿ ತಿಂದ. ನನಗೆ ಎಣ್ಣೆದೆಲ್ಲ ನಂಗೆ ಇಷ್ಟನೇ ಆಗಲ್ಲ. ಬೆಳಗ್ಗೆ ಹೊತ್ತು ಇಡ್ಲಿನೇ ಸಾಂಬಾರು ಚಟ್ನಿ ತಿನ್ಕೊಂಡೆ ಅಷ್ಟೇ. ಎಗ್ಗೆಲ್ಲ ಇತ್ತು ಮಾತ್ರ, ಅದು ಮರ್ತೋದೆ ಹೇಳೋದು. ಎಗ್ಗು, ಕೇಸರಿಬಾತು, ಪ್ರತಿ ಪೂರಿ ಎಷ್ಟು ಥರ ಮಾಡಿದರು. ಇವಾಗ ಮಧ್ಯಾಹ್ನ ಊಟಕ್ಕೆ ವೆಜ್ ಈ ಕಡೆ ಸೈಡ್, ನಾನ್ ವೆಜ್ ಈ ಕಡೆ ಇದೆ. ನಾನ್ ವೆಜ್ಜಲ್ಲಿ ಏನಿಲ್ಲ, ಚಿಕನ್ ಮಾತ್ರ ಮಾಡಿದರು. ಇನ್ನು ಫಿಶ್ಶು ಮಟನ್ ಎಲ್ಲ ನಿಮಗೆ ಗೊತ್ತಿರೋಂಗೆ ಕಾಸ್ಟ್ಲಿ ಅಲ್ವಾ, ಅದನ್ನೆಲ್ಲ ಯಾರೂ ಮಾಡೋದಿಲ್ಲ. ಚಿಕನಲ್ಲಿ ಗೊಜ್ಜು ಮತ್ತು ಫ್ರೈ ಮತ್ತು ಬಿರಿಯಾನಿ ಮಾಡಿದರು. ಆಮೇಲೆ ಈ ಕಡೆ ಸೈಡ್ ವೆಜ್ಜಲ್ಲಿ ಮತ್ತು ಇದು ಗೋಬಿ, ದಾಲು, ಅದಕ್ಕೂ ಇದು ಏನೋ ಗೊಜ್ಜು ಥರ ಮಾಡಿದರು. ಅಲ್ಲಿ ರೋಟಿ ಇತ್ತು. ರೋಟಿ ತೊಗೊಂಡು ನಾವು ಹಾಕ್ಕೊಂಡು ತಿಂದ್ವಿ. ಗೊಜ್ಜಲ್ಲಿ ಚೆನ್ನಾಗಿತ್ತು, ಚಿಕನ್ ಗೊಜ್ಜಲ್ಲಿ. ಆಮೇಲೆ ಸ್ವಲ್ಪ ಲೈಟಾಗಿ ತಿನ್ಕೊಂಡ್ವಿ. ಅದನ್ನು ಎಲ್ಲಿ ತಿನ್ನೋಕ್ಕಾಗಲ್ಲ, ಫುಲ್ಲು ಬಿಸಿಲಿಗೂ ಅದಕ್ಕೂ ಏನು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲದನ್ನು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಎಲ್ಲ ಆಡಿದ್ವಿ. ಆದಮೇಲೆ ನೋಡಿದ್ರೆ ನಂದು ಫುಲ್ಲು ಚಾರ್ಜೇ ಖಾಲಿನೇ ಆಗಿಬಿಟ್ಟಿತ್ತು ಫೋನ್ದು. ಆಮೇಲೆ ಫೋನೆಲ್ಲ ಅಲ್ಲಿ ಲಾಕರಲ್ಲಿ ಇಟ್ಕೊಂಡಿದ್ದೆ. ನಮ್ಮ ಮನೆ ಮಾತ್ರ ತೊಗೊಬಂದಿದ್ರು. ಅವರೊಳಗೆ ಮಾತ್ರ ಇದಿಷ್ಟು ಮಾತ್ರ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ರೂಮ್ ಬುಕ್ ಏನು ಮಾಡ್ಕೊಂಡಿರಲಿಲ್ಲ, 1 ಡೇಗಷ್ಟೇ ಮಾತ್ರ ನಾವು ಬಂದಿದ್ವಿ. ಬಂದುಬಿಟ್ಟು 6 ಗಂಟೆಗೆ
ಇದು 8 ಗಂಟೆ ಬುಕ್ ಮಾಡಿದ್ರೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟೇ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಸಂಜೆಗೆ ಸ್ನ್ಯಾಕ್ಸು, ಕಾಫಿ, ಟೀ, ಬಜ್ಜಿ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿತ್ತಲ್ಲ. ಇನ್ನು ನೈಟಲ್ಲಿ ಬಂದು ಫುಲ್ಲು ಸುಸ್ತಾಗೋಗಿತ್ತು. ಮಾರನೇ ದಿವಸ ಅಂತೂ ಸಾಕಾಗೋಯ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ರೆಸಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಫೋಟೋಗೆಲ್ಲ ಮಾತ್ರ ಸೂಪರಾಗಿರುತ್ತೆ ಮಾತ್ರ. ಕ್ಲೀನಾಗಿ ಸ್ಯಾರಿ ಆಗಲಿ ಮತ್ತು ಒಂಥರ ಸ್ಟೈಲಾಗೆಲ್ಲ ಫೋಟೋ ತೆಗೆಸ್ಕೋಬೇಕು ಅಂದರೆ ಕಪಲ್ಸ್ ಆಗಲಿ, ಮಕ್ಕಳು, ಅಮ್ಮ, ಎಲ್ಲರೂ ಫ್ಯಾಮಿಲಿಯಲ್ಲಿ ತೆಗೆಸ್ಕೋಬೇಕಂದ್ರೆ ಮಾತ್ರ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಒನ್ ಡೇ ಟ್ರಿಪ್ ಮಾತ್ರ ಮಾಡ್ಕೋಬೋದು. 1400 ಯಾರು ಕೊಡೋಲ್ಲ ಅಲ್ವಾ. ಫುಲ್ಲು ಸ್ವಿಮ್ಮಿಂಗ್ ಪೂಲು, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ, ಊಟ ಎಲ್ಲ ನಿಮಗೆ ಗೊತ್ತಿರೋಂಗೆ ಊಟ ಒಬ್ರೊಬ್ರಿಗೆ ಅಂದ್ರೂ ನಾವು ಒಂದು 1000 ರೂಪಾಯಿ ಏನಾದ್ರು ಬೇಕು ಫ್ಯಾಮಿಲಿಗೆ. ಹೋಗೋಕ್ಕೆ ಮತ್ತು ಮಧ್ಯಾಹ್ನಕ್ಕೆ, ಬೆಳಗ್ಗೆಗೆ, ರಾತ್ರಿಗೆ ಅಂದರೆ ಹತ್ತತ್ರ ಅಂದ್ರೆ ಒಂದು 2000 ರೂಪಾಯಿನಾರ ಊಟಕ್ಕೆ ಬೇಕು. ಇನ್ನು ಅದೇ ಪರವಾಗಿಲ್ಲ, ಮಕ್ಳನ್ನ ಆಟ ಆಡ್ದಂಗೆ ಆಗುತ್ತೆ, ನಾವು ಒಂಥರ ಎಂಜಾಯ್ ಮಾಡ್ದಂಗಾಗುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿ ರೂಮ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಒಂಥರ ತ್ರಿಕೋನ ಥರ ಇತ್ತಾ, ಒಂಥರ ನಂಗೆ ನೋಡೋಕ್ಕೂ ಖುಷಿ ಆಯಿತು. ನಾನು ಈ ಕಡೆ ಬಂದೇ ಇರಲಿಲ್ಲ. ಫಸ್ಟ್ ಟೈಮ್ ನಾವು ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಇದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಲ್ಲ, ಆಮೇಲೆ ನೋಡ್ಕೊತಾ ಇದ್ವಿ. ಫೋಟೋ ತಕ್ಕೊಂಡಿಲ್ಲ ಬಿಡು ಅಂತ ಅನ್ಕೋತಿದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾರ ತಕ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡ್ವಿ. ಇಲ್ಲಿ ಯಾರೋ ಸ್ಟೇ ಆಗಿದ್ರು, ನಾವು ಒಳಗಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ. ನಾವು ಬುಕ್ ಮಾಡಿದರೆ ಮಾತ್ರ ನಾವು ಅದನ್ನು ನಿಮಗೆ ತೋರ್ಸೋಕ್ಕಾಗೋದು. ಇವಾಗ ನಾನು ತೋರ್ಸೋಕ್ಕಾಗಲ್ಲ, ಸುಮ್ಮನೆ ಹೊರಗಡೆ ಮಾತ್ರ ಹಂಗೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ನನಗಿಷ್ಟ ಆಯಿತು ಮಾತ್ರ ರೂಮ್ಸ್ ಎಲ್ಲ ಮಾತ್ರ. ಈ ಕಡೆ ಸೈಡ್ ಬಂದೆ. ಇದು ಮಾತ್ರ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಇದು ಹಳ್ಳಿ ಸೈಡೆಲ್ಲ ಅವಾಗೆಲ್ಲ ಮಧ್ಯದಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ, ಆ ಥರ ಇತ್ತು ಇದು. ನಾನು ಈ ಕಡೆ ಸೈಡ್ ಬಂದಿಲ್ಲ, ಒಳಗಡೆ ಬರ್ಬೋದಾ ಬೇಡ ಅಂತ ಫುಲ್ಲು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ನೀರೆಲ್ಲ ಸೋರ್ತೈತೆ. ಹಂಗೆ ವೀಡಿಯೋ ಮಾಡ್ಕೊತಿದ್ದೆ, ಬಟ್ಟೆ ಎಲ್ಲ ಫುಲ್ಲು ವೆಟ್ಟಾಗೋಗಿದೆ. ಹಂಗೆ ವೀಡಿಯೋ ಮಾಡ್ಕೊಂಡೆ. ಮತ್ತು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಕೆ ಹೋದ್ರೆ ಆಮೇಲೆ ಹೋಗ್ಬಿಡ್ತೀವಿ ಹೊರಗಡೆ, ಕಾಫಿ ಟೀ ಅಂತ ಕುಡ್ಬಿಟ್ಟು ಮತ್ತೆ ಟೈಮ್ ಆಗಿಬಿಡುತ್ತೆ, ನೈಟ್ ಆಗೆಲ್ಲ ಆಗಿಬಿಡುತ್ತೆ, ಮನೆಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾವು ಸಂಜೆ ಇದು ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಹೋಗೋ ಟೈಮಲ್ಲಿ ನಾವು ಮಾಡ್ಕೊಂಡು, ಆಮೇಲೆ ರೈನ್ ಡ್ಯಾನ್ಸ್ ಎಲ್ಲ ಇತ್ತು, ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಇದಾಗ್ಬಿಡುತ್ತೆ, ನೆಂದೋಗ್ಬಿಡುತ್ತಲ್ವ, ಇನ್ನು ಫೋನ್ ಇಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಲಾಕರಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ತೊಟ್ಟಿ ಮನೆ ಥರ ಇತ್ತು ಮಾತ್ರ, ಚೆನ್ನಾಗಿದೆ. ಇಲ್ಲಿ ರೂಮ್ ಸ್ಟೇ ಆದರೆ ಮಾತ್ರ ಎಲ್ಲರೂ ಇದು ಫೋಟೋ ಆಗಲಿ ವೀಡಿಯೋಗಳಾಗಲಿ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ ಅಂದರೆ ಮಾತ್ರ ಚೆನ್ನಾಗಿತ್ತು. ಆ ಕಡೆ ಸೈಡ್ ಮಕ್ಕಳಿಗೆ, ಈ ಕಡೆ ಸೈಡ್ ದೊಡ್ಡವ್ರಿಗೆ. ಈ ಕಡೆ ಸ್ವಲ್ಪ ಆಳ ಇದೆ, ಒಂದು ಸ್ವಲ್ಪ ಕೆಳಗೆ ತುಂಬ ಕತ್ತರ್ಗೂ ಬರುತ್ತೆ ನೀರು ಮಾತ್ರ ಚೆನ್ನಾಗಿತ್ತು. ನನಗಂತೂ ಸ್ವಿಮ್ಮಿಂಗ್ ಏನು ಬರೋದಿಲ್ಲ, ಮೇಲೆ ಹಂಗೇನು ಆಟ ಆಡಿಕೊಂಡೆ. ಲಾಸ್ಟಿಗೆ ಇನ್ನು ಫೋಟೋ ಎಲ್ಲ ತಕ್ಕೊಂಡಿದ್ವಿ, ಅದನ್ನೆಲ್ಲ ಆ್ಯಡ್ ಮಾಡಿದೆ. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ವೀಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.